ಇಂದ ಪ್ರಭಾವಿತರಾಗಿ ಭಾರತದ ಉಳಿದ ಪ್ರತಿನಿಧಿಗಳು ಒಪ್ಪಿಗೆ ನೀಡಿದರು. ಬರೋಡಾದ ಮಹಾರಾಜರು ಪ್ರಭಾವಿತರಾದರು. ಆದರೆ ಆ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ಭಾಗವಹಿಸಿರುವುದಿಲ್ಲ. ಆ ಭಾಷಣದಿಂದ ಭಾರತೀಯರಿಗೆ ಬಾಬಾ ಸಾಹೇಬ್ ಅಪ್ಪಟ ದೇಶಪ್ರೇಮಿಯಾಗಿದ್ದರು ಎಂಬುದು ಮನವರಿಕೆಯಾಯಿತು. ಭಾರತ ಮತ್ತು ಬ್ರಿಟನ್ ಅವರ ಕುರಿತು ಲೇಖನ ಪ್ರಕಟಿಸಿದರು. ಸಭೆಯ ನಂತರ ಬ್ರಿಟಿಷ್ ಸರ್ಕಾರ 9 ಉಪಸಮಿತಿ ಮಾಡಿತು. 8 ಸಮಿತಿಗೆ ಬಾಬಾ ಸಾಹೇಬರನ್ನು ಸದಸ್ಯರಾಗಿ ನೇಮಕ ಮಾಡಿತು. ದಲಿತ ಮತ್ತು ಹಿಂದುಳಿದ ವರ್ಗಗಳಿಗೆ ಆದ್ಯತೆ ನೀಡುವ ಸಲುವಾಗಿ ಲೋಕ್ ಸೇವಾ ಆಯೋಗ ರಚನೆ ಮಾಡಲು ವಿನಂತಿಸಿದರು. ಈ ಎಲ್ಲ ಕೆಲಸಗಳ ನಡುವೆ ಪುಸ್ತಕ ಖರೀದಿ ಮಾಡಿ ಓದುತ್ತಿದ್ದರು. ಲಂಡನ್ನಿಂದ ಭಾರತಕ್ಕೆ ಬಂದಾಗ ಗಾಂಧೀಜಿ ಅಸಹಕಾರ ಚಳುವಳಿ ಮಾಡುತ್ತಿದ್ದರು. ಆ ಸಮಯದಲ್ಲಿ ಬಾಬಾ ಸಾಹೇಬ್ ಮಹಿಳೆಯರಿಗೂ ಸಮಾನ ಆದ್ಯತೆ ನೀಡುವ ಕುರಿತು ಚರ್ಚೆ ಮಾಡಿದರು. ಆ ನಂತರ ಗಾಂಧೀಜಿಯವರು 2ನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾಗವಹಿಸಲು ಲಂಡನ್ನಿಗೆ ಆಗಮಿಸಿದರು. ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವೆ ಸಾಕಷ್ಟು ಮಾತಿನ ಚಕಮಕಿ ನಡೆದವು. ನಾನು ದಲಿತರ ಪರವಾಗಿ ಬಂದಿದ್ದು, ನನ್ನ ಜನರಿಗೆ ಸಿಗಬೇಕಾದ ಸ್ಥಾನಗಳು ಸಿಗಬೇಕು ಎಂದು ಹಠ ಹಿಡಿದರು. ಎಲ್ಲರ ಅಭಿಪ್ರಾಯಗಳು ಒಂದೇ ಇತ್ತು. ಆದರೆ ಮುಸ್ಲಿಂ ಮುಖಂಡರ ಅಭಿಪ್ರಾಯ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯ ಕುರಿತಾಗಿತ್ತು. ಲಂಡನ್ ಮತ್ತು ನ್ಯೂಯಾರ್ಕ್ನಿಂದ ಅಂಬೇಡ್ಕರ್ ಅವರು ಮರಳಿದಾಗ ದಲಿತರಿಗೆ ಮತದಾನದ ಹಕ್ಕು ಸಿಕ್ಕಿದ್ದು ಬಾಬಾ ಸಾಹೇಬರಿಗೆ ಬಹಳ ಆನಂದವಾಯಿತು. ಮುಂದೆ ಗಾಂಧೀಜಿಯವರ ಜೊತೆ ಹಲವು ವಿಷಯಗಳ ಕುರಿತು ಚರ್ಚೆ ಮಾಡಿ ಪುಣೆ ಒಪ್ಪಂದ ಮಾಡಿಕೊಂಡರು. ಬಾಬಾ ಸಾಹೇಬರ ಈ ಗೆಲುವಿಗೆ ದಲಿತರು ಅವರನ್ನು ಹಾಡಿ ಹೊಗಳಿದರು. ಬೇರೆ ಬೇರೆ ದೇಶಗಳಿಂದ ತರಿಸಿದ ಪುಸ್ತಕಗಳನ್ನು ಸೇರಿಸಿ ದೊಡ್ಡ ಗ್ರಂಥಾಲಯ ಕಟ್ಟಿಸಿ ರಾಜಗೃಹ ಎಂದು ಹೆಸರು ನೀಡಿದರು. ಆ ಸಮಯದಲ್ಲಿ ಅವರ ಪತ್ನಿ ರಮಾಬಾಯಿಯವರು ಅನಾರೋಗ್ಯದಿಂದ ಮರಣ ಹೊಂದಿದ್ದರು. ಆ ದುಃಖದಲ್ಲಿಯೂ ಕೂಡ ತಮ್ಮ ಜನಾಂಗದ ಏಳಿಗೆಗೆ ಶ್ರಮಿಸಿದರು. ಆದರೆ ಇಷ್ಟೆಲ್ಲ ಪ್ರಯತ್ನಗಳು, ಹೋರಾಟಗಳು ಮಾಡಿದರೂ ಅವರ ಆಶಯಗಳು ಮಾತ್ರ ಹಾಗೇ ಉಳಿದುಕೊಂಡವು. ಹಾಗಾಗಿ ತಮ್ಮ ಜನರ ಏಳಿಗೆಗೆ ಮತಾಂತರವಾಗಬೇಕು ಎಂದುಕೊಂಡರು. ಈ ಕುರಿತು ಸಭೆ ಮಾಡಿದಾಗ ಸಭೆಗೆ ಸಾವಿರಾರು ಜನ ಹರಿದು ಬಂತು. ಆ ಸಭೆಯಲ್ಲಿ ನಾನು ಹಿಂದೂ ಆಗಿ ಸಾಯುವುದಿಲ್ಲ, ಹಾಗಾಗಿ ಮತಾಂತರ ಹೊಂದುತ್ತೇನೆ. ನಿಮಗೆ ಇಷ್ಟವಿದ್ದರೆ ಮತಾಂತರ ಆಗಬಹುದು, ಆಯ್ಕೆ ನಿಮ್ಮದು ಎಂದರು. ಮಂದಿರಗಳಿಗೆ ಪ್ರವೇಶವಿಲ್ಲ, ನೀರು ಕುಡಿಯಲು ಅವಕಾಶವಿಲ್ಲ, ನಮ್ಮ ಭಾವನೆಗಳಿಗೆ, ನಮ್ಮ ನೋವುಗಳಿಗೆ ಸ್ಪಂದನೆ ಇಲ್ಲದ ಇಂತಹ ಹೀನಾಯ ತುಂಬಿದ ಧರ್ಮದಲ್ಲಿ ಬದುಕಲು ಮನಸ್ಸಿಲ್ಲ ಎಂದು ಬಿಬಿಸಿಗೆ ತಿಳಿಸಿದರು. ಬಾಬಾ ಸಾಹೇಬರ ಈ ಮಾತುಗಳಿಂದ ಹಿಂದೂ ಸಮಾಜದ ತಳ ಅಲ್ಲಾಡಿ ಹೋಯಿತು. ಈ ವಿಚಾರ ಗಾಂಧೀಜಿ ಮತ್ತು ಸಾವರ್ಕರ್ಗೆ ತುಂಬ ನೋವು ನೀಡಿತು. ವಿವಿಧ ಧರ್ಮಗಳು ಈ ಕಂದಕದ ಲಾಭ ಪಡೆಯಲು ಪ್ರಯತ್ನ ಮಾಡಿದವು. ಈ ವಿಚಾರ ತಿಳಿಸಲು ಬಾಬಾ ಸಾಹೇಬರಿಗೆ ಬಹಳ ನೋವಿತ್ತು. ಆದರೆ ತನ್ನ ಜನರ ಏಳಿಗೆಗೆ ಇದು ಒಂದು ದಾರಿ ಉಳಿದಿದೆ ಎನಿಸಿತು. ಆಗ ಭಾರತದಲ್ಲಿ ಕ್ರಾಂತಿಕಾರಿ ಬದಲಾವಣೆ ನಡೆದವು. ಮೈಸೂರು ಸಂಸ್ಥಾನ ಮತ್ತು ತಿರುವಾಂಕೂರು ಸಂಸ್ಥಾನಗಳಲ್ಲಿ ಮಂದಿರಗಳಿಗೆ ದಲಿತರಿಗೆ ಅವಕಾಶ ನೀಡಲಾಯಿತು. ಬಾಂಬೆ ಶಾಸನ ಸಭೆಗೆ ಚುನಾವಣೆ ನಡೆದಾಗ ಬಾಬಾ ಸಾಹೇಬರು ಪ್ರಚಂಡ ಗೆಲುವು ಪಡೆದು ಶಾಸನ ಸಭೆಗೆ ಆಯ್ಕೆಯಾದರು. ಶಾಸನ ಸಭೆಯಲ್ಲಿ ಮಂತ್ರಿಗಳಿಗೆ 500 ರೂಪಾಯಿ ವೇತನ ಮತ್ತು ವಿವಿಧ ಸೌಲಭ್ಯಗಳನ್ನು ನೀಡುವ ಮಸೂದೆಯನ್ನು ಬಾಬಾ ಸಾಹೇಬರು ವಿರೋಧ ಮಾಡಿದರು. ಅದರ ಬದಲು ರೈತರ, ಶ್ರಮಿಕರ, ಕೂಲಿ ಕಾರ್ಮಿಕರ ಮಸೂದೆಗೆ ಆಗ್ರಹಿಸಿದರು. ರೈತರ, ಕೂಲಿ ಕಾರ್ಮಿಕರ ಹೋರಾಟಗಳು ನಡೆಸಿದರು. ನಂತರ ಚುನಾವಣೆಯಲ್ಲಿ ಸೋತರೂ ಸಹ ಮುಸ್ಲಿಂ ಲೀಗ್ ಸಹಕಾರದಿಂದ ಬಂಗಾಳದಿಂದ ಶಾಸನ ಸಭೆಗೆ ಆಯ್ಕೆಯಾದರು. 1946ರಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದರ ಅಧ್ಯಕ್ಷತೆಯಲ್ಲಿ ರಾಜ್ಯಾಂಗ ಸಭೆ ನಡೆಯಿತು. 1947ರ 2ನೆಯ ರಾಜ್ಯಾಂಗ ಸಭೆಯಲ್ಲಿ ಸರ್ದಾರ್ ಪಟೇಲ್ ಅವರ ಅಸ್ಪೃಶ್ಯತೆಯನ್ನು ತೆಗೆದುಹಾಕಲಾಗಿದೆ ಎಂದು ಬಾಬಾ ಸಾಹೇಬರಿಗೆ ತಿಳಿಸಿದರು. ಭಾರತೀಯರಿಗೆ ನೂರಾರು ವರ್ಷದ ಹೋರಾಟದ ಫಲವಾಗಿ ದೇಶ ಸ್ವತಂತ್ರ ಪಡೆಯಿತು. ಸ್ವತಂತ್ರ ಭಾರತದ ಮಂತ್ರಿಮಂಡಲದಲ್ಲಿ ಬಾಬಾ ಸಾಹೇಬರಿಗೆ ಕಾನೂನು ಮಂತ್ರಿಯಾಗಿ ಆಯ್ಕೆ ಮಾಡಿದರು. ದೇಶ ವಿಭಜನೆಯಾಗಿ ಮತೀಯ ಗಲಭೆಗಳು ನಡೆದವು. ಹಿಂದೂ ಮುಸ್ಲಿಮರ ಹತ್ಯೆಯಾಯಿತು. ಗಾಂಧೀಜಿಯವರನ್ನು ಸಾಯಿಸಿದರು. ಭಾರತ ಒಬ್ಬ ಹೋರಾಟಗಾರನನ್ನು ಕಳೆದುಕೊಂಡಿತು.
ನಂತರ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಬಾಬಾ ಸಾಹೇಬರನ್ನು ನೇಮಕ ಮಾಡಲಾಯಿತು. ಉಳಿದ 6 ಜನರನ್ನು ಸಮಿತಿಯ ಸದಸ್ಯರಾಗಿ ಮಾಡಿದರು. 2 ವರ್ಷ 11 ತಿಂಗಳು 17 ದಿವಸ ಅವಿರತ ಶ್ರಮವಹಿಸಿದರು. ಉಳಿದವರ ಗೈರು ಹಾಜರಿ, ಅನಾರೋಗ್ಯದ ನಡುವೆಯೂ 1949 ನವೆಂಬರ್ 3ರಂದು ಸಂವಿಧಾನವನ್ನು ರಚನಾ ಸಮಿತಿಯ ಅಧ್ಯಕ್ಷರಾದ ಡಾ. ರಾಜೇಂದ್ರ ಪ್ರಸಾದ್ ಅವರಿಗೆ ವಹಿಸಿದರು. ಅದು 26 ಜನವರಿ 1950ರಂದು ಜಾರಿಯಾಯಿತು. ಅಪಾರ ಪರಿಶ್ರಮದಿಂದ ಬಾಬಾ ಸಾಹೇಬರ ದೇಹ ಬಳಲಿ ಹೋಗಿತ್ತು. ಹಾಗಾಗಿ ವಿಶ್ರಾಂತಿಯ ಕಡೆ ಗಮನ ನೀಡಿದರು. ಅವರ ಅನಾರೋಗ್ಯದ ನಿಮಿತ್ತ ಅವರ ಆರೈಕೆಗಾಗಿ